ತಡರಾತ್ರಿವರೆಗೂ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆಯಿತು. 4ನೇ FIR ಸಂಬಂಧ SIT ವಿಚಾರಣೆ ಮಾಡ್ತಾ ಇದೆ. ಸಂತ್ರಸ್ತೆಗೆ ಬಲವಂತವಾಗಿ ವಿಡಿಯೋ ಕಾಲ್ ಮಾಡಿತ್ತು, ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಂತ ಆರೋಪ ಆತನ ಮೇಲಿದೆ. 4ನೇ FIR ಇದು. ಇಲ್ಲಿ ಪೊಲೀಸರಿಗೆ ಕನ್ಫ್ಯೂಷನ್ ಆಗುತ್ತೆ. ಮೊದಲನೇ FIR ಏನು, 2ನೇ FIR ಏನು, 3ನೇದೇನು, 4ನೇದೇನು, ಇನ್ನು ಎಷ್ಟು ಪ್ರಕರಣಗಳು ಬರೋದಿದ್ದಾವೆ, ಇನ್ನು ಎಷ್ಟು FIRಗಳು ಆಗೋದಿದ್ದಾವೆ. ಆ ವಿಡಿಯೋಗಳು ವೈರಲ್ ಆಗಿದ್ವಲ್ಲ, ಅದರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಸಂಬಂಧ ತಡರಾತ್ರಿವರೆಗೂ ವಿಚಾರಣೆ ಆಯಿತು. CID ಕಚೇರಿಯ SIT ಸೆಲ್ ಅಲ್ಲಿ ಪ್ರಜ್ವಲ್ ವಿಚಾರಣೆ ನಡೆಸ್ತಾ ಇದ್ದಾರೆ. ಅನೇಕರು ಕೇಳಿದ್ರು, ಈ ದರ್ಶನ್ ಪ್ರಕರಣ ಎಲ್ಲ ಬಂದಾಗ ಈ ಪ್ರಜ್ವಲ್ದು ಏನಾಯ್ತು, ಪ್ರಜ್ವಲ್ ಪ್ರಕರಣ ಎಲ್ಲಿಗೆ ಬಂತು, ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇದಾವ? ಪ್ರತಿನಿತ್ಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಪ್ರಜ್ವಲ್ ಪ್ರಕರಣವನ್ನು SIT ಮಾಡ್ತಾ ಇದೆ, ವಿಚಾರಣೆ ಮಾಡ್ತಾ ಇದೆ. ಈಗ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಿಚಾರಣೆ ಆಗಿದೆ. ಭರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಭರತ್, ನಾವು ಈ ರೇಣುಕಾಸ್ವಾಮಿ ಕೊಲೆ ಕೇಸು, ದರ್ಶನ್ ಪ್ರಕರಣ ಇದೆಲ್ಲ ಬಂದ ಮೇಲೆ ಪ್ರಜ್ವಲ್ ಪ್ರಕರಣದ ಅಪ್ಡೇಟ್ಸ್ಗಳನ್ನು ಕೊಡೋದು ಒಂದು ಸ್ವಲ್ಪ ಡಿಲೇ ಮಾಡೋದು ಅಂತ ಅನ್ಸುತ್ತೆ. ಜನ ಕೇಳ್ತಾ ಇದ್ರು ಪ್ರಜ್ವಲ್ದು ಏನಾಯ್ತು ಅಂತ. ಎಲ್ಲಿವರೆಗೆ ಬಂತು ಆ ತನಿಖೆ? ವಸುದೇವ್, ಏನು ಪ್ರಜ್ವಲ್ ರೇವಣ್ಣ ಏನು ಪರಪ್ಪನ ಅಗ್ರಹಾರ ಸೇರಿದ್ರು, ಅವರನ್ನ ನಿನ್ನೆ ದಿನ CIDನ SIT ಅಧಿಕಾರಿಗಳು ಬಾಡಿ ವಾರೆಂಟ್ ಮುಖಾಂತರ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಕಾರಣ ಏನು ಅಂದ್ರೆ, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಮೇಲೆ 3 ಪ್ರಕರಣಗಳು ದಾಖಲಾಗಿತ್ತು. ಅದಾದ ನಂತರದಲ್ಲಿ ಸಂತ್ರಸ್ತೆ ಮತ್ತೊಂದು ದೂರನ್ನ ನೀಡಿದ್ರು. ಸೊ ಹಾಗಾಗಿ ನಿನ್ನೆ 4ನೇ ಪ್ರಕರಣದ ತನಿಖೆಯ ನಿಟ್ಟಿನಲ್ಲಿ ಅವರನ್ನ ಮತ್ತೆ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಏನು ಸಂತ್ರಸ್ತೆ CIDಗೆ ದೂರು ನೀಡಿರುವಂತಹ ಹಿನ್ನೆಲೆಯಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರು ಪದೇ ಪದೇ ವಿಡಿಯೋ ಕಾಲ್ ಅನ್ನ ಮಾಡಿ ವಿವಸ್ತ್ರಗೊಳ್ಳುವಂತೆ ಒತ್ತಾಯವನ್ನು ಏರ್ತಿದ್ರು ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ಸಲ್ಲಿಸಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಏನು SIT ಕಚೇರಿಯಲ್ಲಿ ಒಂದು SIT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿರುವಂತದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆಲವು ಸ್ಥಳಗಳಲ್ಲಿ ಮಹಾಜರನ್ನ ಮಾಡಿ ಹಲವು ಸಾಕ್ಷ್ಯಾಧಾರಗಳನ್ನ ಕೂಡ SIT ಅಧಿಕಾರಿಗಳು ಕಲೆ ಹಾಕಿದ್ರು. ಅದಾದ ನಂತರದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಏನು ಮೊಬೈಲ್ ಇರ್ಬೋದು, ಅಥವಾ ವಾಟ್ಸ್ಆಪ್ ಚಾಟ್ ಇರ್ಬೋದು, ಅಥವಾ ವಾಯ್ಸ್ ರೆಕಾರ್ಡ್, ಹೀಗೆ ಹಲವು ಆಯಾಮದ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದೀಗ 4ನೇ ಪ್ರಕರಣ. ಈ ಒಂದು 4ನೇ ಪ್ರಕರಣದಲ್ಲೂ ಕೂಡ ಇದೇ ಮಾದರಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾರೆ. ಅದರ ಜೊತೆಯಾಗಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಾಜರ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರದಲ್ಲಿ ಏನು ಈಗಾಗಲೇ ಕೆಲವೊಂದು ಮೊಬೈಲ್ ಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ಆ ಮೊಬೈಲ್ ಇರತಕ್ಕಂತಹ ಸಂದೇಶಗಳು ಮತ್ತು ಸಂತ್ರಸ್ತೆಯ ಅಂತಕ್ಕಂತಹ ಒಂದು ಫೋಟೋ ಏನು ವೈರಲ್ ಆಗಿದೆ, ಸೊ ಅದರ ಸಂಬಂಧ ಕೂಡ ಒಂದು ತನಿಖೆಯನ್ನು ನಡೆಸ್ತಾರೆ. ಅದರ ಜೊತೆಯಾಗಿ ಇಲ್ಲಿ ಒಟ್ಟು ಈ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಒಟ್ಟು 4 ಮೇಲೆ FIR ದಾಖಲಾಗಿದೆ. ಶರತ್ ಇರ್ಬೋದು, ಕಿರಣ್ ಇರ್ಬೋದು, ಜೊತೆಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಹೆಸರು ಕೂಡ ಒಂದು ತಳ್ಕೊ ಹಾಕಿಕೊಂಡಿರುವಂತದ್ದು. ಹಾಗಾಗಿ ಈ ಹೆಸರು ಈ ಒಂದು FIR ನಲ್ಲಿ ಏನು ಇನ್ನುಳಿದ ಆರೋಪಿಗಳ ಹೆಸರಿದೆ, ಸೊ ಅವರಿಗೂ ಕೂಡ ಒಂದು ನೋಟಿಸ್ ಮಾಡುವಂತ ಒಂದು ಸಾಧ್ಯತೆ ಇದೆ. ಜೊತೆಗೆ ಅವರನ್ನ SIT ಅಧಿಕಾರಿಗಳು ಕರೆಸಿಕೊಂಡು ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.